ಒಂದು ಬೌಲ್ ರೇಷನ್ ಅಕ್ಕಿನ ಈ ಒಂದು ಕಡಾಯಿಗೆ ಹಾಕಿ ನೋಡಿ, ಕಡಲೆಪುರಿ ರೆಡಿ. ಹೇಗಂತೀರಾ? ಇವತ್ತಿನ ವಿಡಿಯೋ ನೋಡ್ಕೊಂಬನ್ನಿ. ಇವತ್ತು ಕೆಲವೊಂದು ಯೂಸ್ಫುಲ್ ಆಗುವ ಟಿಪ್ಸ್ ಜೊತೆಗೆ ಕಡಲೆಪುರಿ ಮಾಡುವ ವಿಡಿಯೋವನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ. ಮೊದಲಿಗೆ ಸೀರೆ, ಬಾರ್ಡ್ರ್ ಸೀರೆ ಅಥವಾ ಈ ಒಂದು ಸಿಲ್ಕ್ ಸ್ಯಾರಿ ಇರ್ಬೋದು, ವೇಲ್ ಇರ್ಬೋದು, ಚೆನ್ನಾಗಿರೋ ವೇಲ್ ಇರ್ಬೋದು. ನೀವು ಪಿನ್ಗಳು ಹಾಕುವಾಗ ಪಿನ್ನು ಬಟ್ಟೆಗೆ ಸಿಕ್ಕಾಕ್ಕೊಂಡು ದಾರ ಎದ್ದು ಬಂದುಬಿಡುತ್ತೆ. ಕೆಲವೊಂದು ಸಲ ಪಿನ್ನೇ ಹಾಳಾಗಿಬಿಡುತ್ತೆ. ಎಲ್ಲ ಪಿನ್ಗಳು ಹಾಗೆ ಇದ್ದಾಗ ಪಿನ್ಗಳನ್ನು ಈ ವಿಧಾನದಲ್ಲಿ ಹಾಕಿದರೆ ದಾರ ಕಿತ್ತೋಗುತ್ತೆ. ನಾವು ಈ ಪಿನ್ನನ್ನು ಶಾರ್ಪ್ ಮಾಡಬೇಕಂದ್ರೆ ನೈಲ್ ಕಟರ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ತಕ್ಷಣದಲ್ಲಿ ಒಂದು ಕಲ್ಲೇನಾದರೂ ಇತ್ತು ಅಂದರೆ ಅದರಲ್ಲಿ ಕೂಡ ಶಾರ್ಪ್ ಮಾಡ್ಬೋದು. ಅದೇನೂ ಬೇಡ, ಸುಲಭವಾಗಿ ಮಾಡಬೇಕು ಅಂದರೆ ನಿಮ್ಮ ಹತ್ರ ನೈಲ್ ಕಟರ್ ಇದ್ದರೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಈ ಜಾಗದಲ್ಲಿ ಈ ಒಂದು ಪಿನ್ನನ್ನು ಚೆನ್ನಾಗಿ 1 ನಿಮಿಷಗಳ ಕಾಲ ಚೆನ್ನಾಗಿ ಉಜ್ಜಬೇಕು. ಅದೇನು ಒರಟು ಮತ್ತು ಬಟ್ಟೆಗೆ ಸಿಕ್ಕಾಕೊಳ್ಳುತ್ತಲ್ಲ, ಆ ಜಾಗ ನೀಟಾಗಿ ನೈಸ್ ಆಗಿರುತ್ತೆ. ನಂತರ ನೀವು ಪಿನ್ನನ್ನು ಸೀರೆಗೆ, ವೇಲಿಗೆ ಎಲ್ಲದಕ್ಕೂ ಪಿನ್ನ ಹಾಕ್ಬೋದು. ಟ್ರೈ ಮಾಡಿ. ಇಲ್ಲಿ ನಾನು ಆಲೂಗಡ್ಡೆ ಈ ರೀತಿ ಮೀಡಿಯಮ್ ಗಾತ್ರದ್ದು ದೊಡ್ಡದು ನಾವು ತಂದಿರ್ತೀವಿ. ಕೆಜಿಗಟ್ಟಲೆ ಆಲೂಗಡ್ಡೆ ತಂದಿರ್ತೀವಿ. ಏನಾಗುತ್ತೆ, ಸ್ವಲ್ಪ ದಿನ ಬಿಟ್ಟರೆ ಅಂದರೆ ಒಂದು ವಾರದ ಒಳಗೇ ಕೆಲವೊಂದು ಮೊಳಕೆ ಬಂದುಬಿಡುತ್ತೆ. ಮೊಳಕೆ ಬಂದಮೇಲೆ ಅದು ಟೇಸ್ಟಾಗಿರುತ್ತಲ್ಲ. ನೀವು ತಂದ ತಕ್ಷಣ ಈ ರೀತಿ ಒಂದು ಬಾಕ್ಸಲ್ಲಿ ಬೆಳ್ಳುಳ್ಳಿಯನ್ನು ಈ ರೀತಿ ಬಿಡಿಸಿ ಅದರ ಸಿಪ್ಪೆ ಜೊತೆಗೆ ಆಲೂಗಡ್ಡೆ ಜೊತೆಗೆ ಸೇರಿಸಿ ಇಡೋದ್ರಿಂದ ಒಂದು ಆಲೂಗಡ್ಡೆ ಕೂಡ ಮೊಳಕೆ ಬರೋದಿಲ್ಲ. ಟ್ರೈ ಮಾಡಿ. ಈ ಟಿಪ್ಸು ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ಫುಲ್. ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ಈ ರೀತಿ ನೀವು ಬಾಕ್ಸ್ಗಳನ್ನು ಕ್ಲೀನ್ ಮಾಡೋ ಟೈಮಲ್ಲಿ ಕೆಲವೊಂದು ಬಾಕ್ಸ್ ತುಂಬ ಟೈಟಾಗಿರುತ್ತೆ, ತೆಗೆಯೋಕ್ಕೆ ಬರೋದಿಲ್ಲ. ಅಂದರೆ ಈ ರೀತಿ ತೆಳುವಾಗಿರುವ ಬಾಕ್ಸ್ ತುಂಬ ಟೈಟಾಗಿರುತ್ತೆ. ನಾವು ತುಂಬ ದಿವಸ ಆಗಿರುತ್ತೆ, ಅದನ್ನು ಓಪನ್ ಮಾಡಿರಲ್ಲ, ಜಾಮ್ ಆಗಿರುತ್ತೆ. ಆ ಸಮಯದಲ್ಲಿ ನಿಧಾನವಾಗಿ ಒಂದು ಸಲ ತೆಗೆದು, ಕೆಲವೊಂದು ಸಲ ಟೈಟ್ ಆಗಿರುತ್ತೆ, ಅಂಥ ಸಮಯದಲ್ಲಿ ಬಿಸಿ ನೀರಲ್ಲಿ ಒಂದು 10 ನಿಮಿಷಗಳ ಕಾಲ ನೆನೆಸಿಟ್ಟು ನಂತರ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣವೇ ವ್ಯಾಸಲೀನನ್ನು ಸ್ವಲ್ಪ ಕೈಗೆ ಸವರ್ಕೊಂಡು ಬೆಳ್ಳಿಗೆ ಈ ಒಂದು ಸೈಡು ನೀವು ವ್ಯಾಸಲೀನನ್ನು ಹಚ್ಕೊಳ್ಳಿ. ಈ ರೀತಿ ಹಚ್ಚಿ ನೀವು ಬಾಕ್ಸನ್ನು ಮುಚ್ಚಿ ಇಡೋದ್ರಿಂದ ಸ್ವಲ್ಪ ಕೂಡ ಜಾಮ್ ಆಗೋದಿಲ್ಲ. ಜಾಸ್ತಿ ದಿನಗಳ ಕಾಲ ಬಿಟ್ಟರೂ ಕೂಡ ಅದೇನು ಜಾಮ್ ಆಗದಿರ ನೀಟಾಗಿ ತೆಗಿಯಕ್ಕೆ ಬರುತ್ತೆ. ಟ್ರೈ ಮಾಡಿ ನೋಡಿ. ಈ ಟಿಪ್ಸ್ ತುಂಬ ಯೂಸ್ಫುಲ್. ಬನ್ನಿ ಮೂರನೇ ಟಿಪ್ಸ್ ಆಗಿ ಕಡಲೆಪುರಿಯನ್ನು ಮಾಡ್ಕೊಂಬರೋಣ. ಕೆಲವೊಂದು ಸಲ ಕಡಲೆಪುರಿಗಳನ್ನು ನಾವು ತಂದಿರ್ತೀವಿ, ಒಂದೊಂದು ಸಲ ಒಂಚೂರು ಕೂಡ ಕಡಲೆಪುರಿ ಇರೋದಿಲ್ಲ. ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಂದಾಗ ಈ ವಿಧಾನದಲ್ಲಿ ಮಾಡ್ಬೋದು. 1 ಬೌಲ್ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿಯನ್ನು ಈ ರೀತಿ ಒಂದು ಅಗಲವಾದ ತಟ್ಟೆಯಲ್ಲಿ 1 ಚಮಚ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಕಲಿಸ್ಬಿಡಿ. ಕಲಸಿದ ಮೇಲೆ 1-2 ನಿಮಿಷಗಳ ಕಾಲ ಗಾಳಿಗೆ ನೀರಿನ ಅಂಶ ಡ್ರೈ ಆಗಬೇಕು, ಆರಬೇಕದು. ಅಲ್ಲಿವರೆಗೂ ಇದನ್ನು ಆರಿಸ್ಕೊಂಬಿಡಿ. ಇದೇ ಒಂದು ತಟ್ಟೆಯಲ್ಲಿ ನಾನು ಹಾಕಿ ಸ್ವಲ್ಪ ಗಾಳಿಗೆ ಎತ್ತಿಕ್ತಾ ಇದ್ದೀನಿ. ನೀರಿನ ಅಂಶ ಡ್ರೈ ಆದರೆ ಸಾಕಾಗುತ್ತೆ. ಈಗ ನೋಡಿ, ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗಿದೆ. ಈಗ ಆ ಅಕ್ಕಿಯನ್ನು ಒಂದು ಕಡಾಯಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 2-3 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬಿಸಿ ಆಗಬೇಕು ಅಕ್ಕಿ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನಾವು ಇದನ್ನು ಭತ್ತದ ಅಳ್ಳು ಅಂದರೆ ಭತ್ತದಿಂದ ಕೂಡ ಅಳ್ಳು ಮಾಡ್ತೀವಿ. ಇವತ್ತು ಪೂರಿಯನ್ನು ತುಂಬ ಚೆನ್ನಾಗಿ ಬಂದಿತ್ತು. ಕೆಲವೊಂದು ಅಕ್ಕಿ ಥರ ಸಿಗುತ್ತೆ, ಕೆಲವೊಂದು ತುಂಬ ಚೆನ್ನಾಗಿ ಅಳ್ಳುತ್ತೆ. ಈ ವಿಧಾನದಲ್ಲಿ ನೀವು ಕಡಲೆಪುರಿಯನ್ನು ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು. ಈಗ ನೋಡಿ, ಅಕ್ಕಿನ ಹುರಿದಾದ ಮೇಲೆ ಅದು ಕಲರ್ ಬಿಳಿಯಾಗಿ ಬರುತ್ತೆ, ಸ್ವಲ್ಪ ಕೆಂಪು, ಸ್ವಲ್ಪ ಬಿಳಿ ಬಿಳಿಯಾಗಿ ಬರುತ್ತೆ. ಫ್ರೈ ಮಾಡ್ತಾ ಚೆನ್ನಾಗಿ ಅಳ್ತಾ ಇರುತ್ತೆ ಅಕ್ಕಿ. ನಂತರ ಈ ಅಕ್ಕಿಯನ್ನು ಉಪ್ಪು ಹಾಕಿರುವ ಕಡಾಯಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಪುಡಿ ಉಪ್ಪಾದರೂ ತೊಗೊಳ್ಳಿ, ಕಲ್ಲುಪ್ಪಾದರೂ ತೊಗೊಳ್ಳಿ. ನೋಡಿ, ಅಕ್ಕಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಈ ಅಕ್ಕಿಯನ್ನು ಕಬ್ಬಿಣದ ಕಡಾಯಿಯಲ್ಲಿ ಉಪ್ಪು ಹಾಕ್ಕೊಳ್ಳೋಣ. ಫಸ್ಟು 1 ಬೌಲ್ ಉಪ್ಪನ್ನು ಹಾಕಿ 2-3 ನಿಮಿಷ ಉಪ್ಪನ್ನು ಚೆನ್ನಾಗಿ ಕಾಯಿಸ್ಕೋಬೇಕು. ಉಪ್ಪು ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಕಾಯೋವರೆಗೂ ಪ್ಲೇಟನ್ನು ಮುಚ್ಚಿ, ನಂತರ ನೋಡಿ ಇವಾಗ ಉಪ್ಪು ಚೆನ್ನಾಗಿ ಕಾದಿದೆ, ಬಿಸಿ ಕೈಗೆ ಶಾಖ ಬರ್ತಾ ಇದೆ. ಈ ಸಮಯದಲ್ಲಿ ಹುರಿದಿರುವ ಅಕ್ಕಿಯನ್ನು ಹಾಕ್ಕೊಂಡ್ಬಿಡೋಣ. ಅಕ್ಕಿಯನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಕೈ ಬಿಡದೆ ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ಆಗಲೇ ಈ ಅಕ್ಕಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಫ್ರೈ ಮಾಡ್ತಾ ಒಂದೊಂದೇ ಪೂರಿಗಳು ಎದ್ದು ಬರ್ತಾ ಇರುತ್ತೆ.
ಭತ್ತದಲ್ಲಿ ಮಾಡೋ ಅಳ್ಳು ಕೂಡ ಇದೇ ವಿಧಾನದಲ್ಲಿ ನಾವು ಮಾಡ್ತೀವಿ. ಭತ್ತ ಹಾಕಿ ಉಪ್ಪಲ್ಲಿ ಹುರಿದಾಗ ಚೆನ್ನಾಗಿ ಅಳ್ಳು ರೆಡಿಯಾಗಿ ಬರುತ್ತೆ. ಈಗ ನೋಡಿ, ಮಾಡ್ತಾನೆ ಗೊತ್ತಾಗ್ಬೋದು ನಿಮಗೆ, ಒಂದೊಂದೇ ಪೂರಿಗಳು ಎದ್ದು ಬರ್ತವೆ. ಈ ರೀತಿ ಮಾಡೋದ್ರಿಂದ ಪೂರ್ತಿ ಆಗೋದಿಲ್ಲ. ಹಾಗಾಗಿ ಒಂದು ಪ್ಲೇಟನ್ನು ಮುಚ್ಚಿಬಿಡಿ. 1 ನಿಮಿಷಗಳ ಕಾಲ ಮುಚ್ಚಿ ಆದಮೇಲೆ ಓಪನ್ ಮಾಡಿಕೊಂಡ್ರೆ ಈ ರೀತಿ ಅಕ್ಕಿ ಎಲ್ಲ ಮಂಡಕ್ಕಿ ಆಗಿರುತ್ತೆ. ಕೆಳಗಡೆ ತಳದಲ್ಲಿ ಸ್ವಲ್ಪ ಒಂದೊಂದೇ ಆಗಿರೋದಿಲ್ಲ. ಸ್ಟವ್ ಉರಿಯನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಈ ರೀತಿ ಫ್ರೈ ಮಾಡ್ತಾನೆ ಎಲ್ಲ ಪುರಿಗಳು ಆಗಿರುತ್ತೆ. ಕೆಲವೊಂದು ಅಕ್ಕಿ ಇರುತ್ತೆ, ಆ ಅಕ್ಕಿಯನ್ನು ಈ ರೀತಿ ಇದರಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಇದರಲ್ಲಿರುವ ಉಪ್ಪು ಮತ್ತು ಧೂಳೆಲ್ಲ ಹೋಗುತ್ತೆ. ಇದೇ ರೀತಿ ಎಲ್ಲ ಪುರಿಯನ್ನು ತೆಗೆದು ನಾನು ಚೆನ್ನಾಗಿ ಜರಡಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸುಲಭವಾಗಿ ಪುರಿ ಆಯಿತು ನೋಡಿ. ನಾನಿಲ್ಲಿ ಒಂದು ಸಣ್ಣ ಬೌಲಲ್ಲಿ ಅಕ್ಕಿನ ತೊಗೊಂಡಿರೋದ್ರಿಂದ ಸ್ವಲ್ಪ ಪುರಿನೇ ಆಗಿತ್ತು. ನಾನು ಮಾಡೋ ಸ್ನ್ಯಾಕ್ಸಿಗೆ ಈ ಪುರಿ ಸಾಕಾಗುತ್ತೆ ಅಂತ ಸ್ವಲ್ಪ ಅಕ್ಕಿಯನ್ನು ತೊಗೊಂಡಿದ್ದೆ. ನೀವು ಬೇಕಿದ್ರೆ ಜಾಸ್ತಿ ಕೂಡ ತೊಗೊಳ್ಬೋದು. ನೋಡಿ, ಇವಾಗ ಸ್ವಲ್ಪ ಲಾಸ್ಟಿನಲ್ಲಿ ನಾವು ತೆಗೆದಿದ್ದು ಸ್ವಲ್ಪ ಕಲರ್ ಕೆಂಪಗೆ ಬರುತ್ತೆ, ಜಾಸ್ತಿ ಬಿಸಿ ಆದಂಗೆ ನೋಡ್ತಾ ಇರ್ಬೋದು ನೀವು. ಅಕ್ಕಿ ಸಮೇತವಾಗಿದೆ, ಎಲ್ಲ ಅಕ್ಕಿನೂ ಆಗಿಲ್ಲ. ಕೊನೆಯ ಅಕ್ಕಿ ಸ್ವಲ್ಪ ಒಂದೊಂದು ಆಗುತ್ತೆ, ಒಂದೊಂದು ಆಗೋದಿಲ್ಲ. ಈ ರೀತಿಯಾಗಿ ಸುಲಭವಾಗಿ ಮನೆಯಲ್ಲೇ ಕಡಲೆಪುರಿಯನ್ನು ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ, ತುಂಬ ಆರೋಗ್ಯಕರವಾಗಿರುತ್ತೆ. ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಅದೇ ದಿವಸ ನಾನು ಅದೇ ಒಂದು ಪೂರಿಯನ್ನು ಬಳಸಿ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಿದ್ದೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಮತ್ತೆ ನಾಳೆಯ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.